Sir, do you think BJP government in BJP ಮಾಡಿದ್ದಾರೆ ಸರ್. ಏನು? ತೇಜಸ್ ಗೌಡ ಅನ್ನೋರ ಮನೆಗೆ ಹೋಮ್ ಮಿನಿಸ್ಟರ್ ಪೊಲೀಸ್ ಅವ್ರನ್ನ ಕಳಿಸಿ ಅನ್ನುವಂಥದ್ದು ಪೊಲೀಸರನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೊಡ್ಲಿ ಕಂಪ್ಲೇಂಟು. ಸಿ.ಟಿ. ರವಿ ಇರ್ಬೋದು, ಜೋಶಿ ಅವರು ಇರ್ಬೋದು, ಇವರೆಲ್ಲರೂ ಯಾಕೆ ನಿಮ್ಮ ಮುಂದೆ ಬಂದು ಮಾತಾಡ್ತಾರೆ? ಕಂಪ್ಲೇಂಟ್ ಕೊಡ್ಲಿ, ಆಕ್ಷನ್ ತಗೊಂತೀನಿ. ಯಾವ ಅಧಿಕಾರಿ ಹೋಗಿ ಬೆದರಿಕೆ ಕೊಟ್ಟಿದ್ದಾರೆ ಅಂತ ನೀವೇ ಕಳಿಸಿದ್ರೆ ಆಯ್ತ್ರಿ, ನಾನೇ ಕಳಿಸಿದ್ದೀನಲ್ಲ. ಕೊಡಿ, ಕಂಪ್ಲೇಂಟ್ ಕೊಡಿ, ನನ್ನ ಮೇಲೆ ಕೊಡಿ. ಪಾರದರ್ಶಕವಾಗಿ ನನ್ನ ಮೇಲೆ ನಾನು ಇನ್ವೆಸ್ಟಿಗೇಷನ್ ಮಾಡ್ಕೊಡ್ತೀನಿ. ಬೇಕಾದ್ರೆ ಅವರಿಗೂ ಸಮಿತಿನಲ್ಲಿ ಹಾಕ್ತೀನಿ ಅಂತ. ಇಲ್ಲ, ಅವರಿಗೂ ಹಾಕ್ತೀನಿ ಸಮಿತಿನಲ್ಲಿ ಅನ್ನಲ್ಲ ನಾನು. ಬೇಕಾದ್ರೆ ಸ್ಪೆಷಲ್ ಸಮಿತಿ ಕೂಡಿಸಿ ಅವರಿಗೆ ಅಧ್ಯಕ್ಷ ಮಾಡ್ತೀನಿ. ನೋಡಿ ಮೇಡಮ್, ಯಾವ ವ್ಯಕ್ತಿ ಒಂದು ವಾಯ್ಸ್ ಸ್ಯಾಂಪಲ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರು ನನ್ನ ಮೇಲೆ ಆರೋಪ ಮಾಡ್ತಾರ. ಸುಪ್ರೀಂ ಕೋರ್ಟಿಗೆ ಹೋಗ್ಬಿಟ್ಟು ಸ್ಟೇ ತಂದಿದಾರಲ್ಲ, ವಾಯ್ಸ್ ಸ್ಯಾಂಪಲ್ ಕೊಡೋದಿಲ್ಲ ಅಂದ್ಬಿಟ್ಟು ಇವ್ರಿಗಂತಾರ. ಯಾವ ಪುರುಷಾರ್ಥಕ್ಕೆ ಇವ್ರು ಮಾತಾಡ್ತಾರೆ? ಕೊಡ್ಲಿ, ವಾಯ್ಸ್ ಸ್ಯಾಂಪಲ್ ಕೊಡ್ಲಿ ಫಸ್ಟ್, ಅದಾದ್ಮೇಲೆ ಮಿಕ್ಕಿದ್ ಮಾತಾಡ್ಲಿ ಅವರು. Sir, are you expecting same thing will happen in Karnataka after the allegation to the election commission here to the center? Same thing happened, same pattern happened with the West Bengal. First BJP. See, I have been telling you, it's a standard operating of procedure of the BJP. First they will cry, they will make a noise about it, they will claim to be victims, and then the CEC will come and pacify them, cajole them, get some rule like logical discrepancy. We have asked 12 very specific questions, we have given them suggestions. How come the CEC is not responded to an official government document, a cabinet decision? This means that they are nothing but the puppets of the central government. Thank you. ಸಂಪುಟ ವಿಸ್ತರಣೆ ನಾಳೆ ಕತೆ ಆಗ್ಬಿಟ್ಟಿದಲ್ಲ ಸರ್. ಯಾವುದು ಸಂಪುಟ ವಿಸ್ತರಣೆ ಸರ್? ಸಿಎಂ ಅವರು ರಾಜ್ಯದಲ್ಲಿ ಸಮಸ್ಯೆಗಳಿದಾವೆ. ಇಲ್ಲ, ಅದಕ್ಕೆ ಈಗ ಫುಲ್ ಫ್ಲೆಶ್ ಕ್ಯಾಬಿನೆಟ್ ಇರಬೇಕಂತಾನೆ ಸಿಎಂ ಅವ್ರದ್ದು ಕೂಡ ಉದ್ದೇಶ ಅಲ್ವಾ? ಯಾಕಂದ್ರೆ ಎಲ್ಲರಿಗೂ ಜವಾಬ್ದಾರಿ ಕೊಟ್ಬಿಟ್ರೆ ಸ್ವಲ್ಪ ಸರ್ಕಾರ ಚೆನ್ನಾಗಿ ನಡೀತದೆ ಅಂತಾನೆ ಸಾಹೇಬ್ರು ಬಹಳ ಸ್ಪಷ್ಟವಾಗಿ ಹೇಳಿದಾರಲ್ಲ. Sir, do you think BJP government in BJP ಮಾಡಿದ್ದಾರೆ ಸರ್. ಏನು? ತೇಜಸ್ ಗೌಡ ಅನ್ನೋರ ಮನೆಗೆ ಹೋಮ್ ಮಿನಿಸ್ಟರ್ ಪೊಲೀಸ್ ಅವ್ರನ್ನ ಕಳಿಸಿ ಅನ್ನುವಂಥದ್ದು ಪೊಲೀಸರನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೊಡ್ಲಿ ಕಂಪ್ಲೇಂಟು. ಸಿ.ಟಿ. ರವಿ ಇರ್ಬೋದು, ಜೋಶಿ ಅವರು ಇರ್ಬೋದು, ಇವರೆಲ್ಲರೂ ಯಾಕೆ ನಿಮ್ಮ ಮುಂದೆ ಬಂದು ಮಾತಾಡ್ತಾರೆ? ಕಂಪ್ಲೇಂಟ್ ಕೊಡ್ಲಿ, ಆಕ್ಷನ್ ತಗೊಂತೀನಿ. ಯಾವ ಅಧಿಕಾರಿ ಹೋಗಿ ಬೆದರಿಕೆ ಕೊಟ್ಟಿದ್ದಾರೆ ಅಂತ ನೀವೇ ಕಳಿಸಿದ್ರೆ ಆಯ್ತ್ರಿ, ನಾನೇ ಕಳಿಸಿದ್ದೀನಲ್ಲ. ಕೊಡಿ, ಕಂಪ್ಲೇಂಟ್ ಕೊಡಿ, ನನ್ನ ಮೇಲೆ ಕೊಡಿ. ಪಾರದರ್ಶಕವಾಗಿ ನನ್ನ ಮೇಲೆ ನಾನು ಇನ್ವೆಸ್ಟಿಗೇಷನ್ ಮಾಡ್ಕೊಡ್ತೀನಿ. ಬೇಕಾದ್ರೆ ಅವರಿಗೂ ಸಮಿತಿನಲ್ಲಿ ಹಾಕ್ತೀನಿ ಅಂತ. Sir, are you expecting ಇಲ್ಲ, ಅವರಿಗೂ ಹಾಕ್ತೀನಿ ಸಮಿತಿನಲ್ಲಿ ಅನ್ನಲ್ಲ ನಾನು. ಬೇಕಾದ್ರೆ ಸ್ಪೆಷಲ್ ಸಮಿತಿ ಕೂಡಿಸಿ ಅವರಿಗೆ ಅಧ್ಯಕ್ಷ ಮಾಡ್ತೀನಿ. ನೋಡಿ ಮೇಡಮ್, ಯಾವ ವ್ಯಕ್ತಿ ಒಂದು ವಾಯ್ಸ್ ಸ್ಯಾಂಪಲ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರು ನನ್ನ ಮೇಲೆ ಆರೋಪ ಮಾಡ್ತಾರ. ಸುಪ್ರೀಂ ಕೋರ್ಟಿಗೆ ಹೋಗ್ಬಿಟ್ಟು ಸ್ಟೇ ತಂದಿದಾರಲ್ಲ, ವಾಯ್ಸ್ ಸ್ಯಾಂಪಲ್ ಕೊಡೋದಿಲ್ಲ ಅಂದ್ಬಿಟ್ಟು ಇವ್ರಿಗಂತಾರ. ಯಾವ ಪುರುಷಾರ್ಥಕ್ಕೆ ಇವ್ರು ಮಾತಾಡ್ತಾರೆ? ಕೊಡ್ಲಿ, ವಾಯ್ಸ್ ಸ್ಯಾಂಪಲ್ ಕೊಡ್ಲಿ ಫಸ್ಟ್, ಅದಾದ್ಮೇಲೆ ಮಿಕ್ಕಿದ್ ಮಾತಾಡ್ಲಿ ಅವರು. Sir, are you expecting same thing will happen in Karnataka after the allegation to the election commission here to the center? Same thing happened, same pattern happened with the West Bengal. First BJP. See, I have been telling you, it's a standard operating of procedure of the BJP. First they will cry, they will make a noise about it, they will claim to be victims, and then the CEC will come and pacify them, cajole them, get some rule like logical discrepancy. We have asked 12 very specific questions, we have given them suggestions. How come the CEC is not responded to an official government document, a cabinet decision? This means that they are nothing but the puppets of the central government. Thank you. ಸಂಪುಟ ವಿಸ್ತರಣೆ ನಾಳೆ ಕತೆ ಆಗ್ಬಿಟ್ಟಿದಲ್ಲ ಸರ್. ಯಾವುದು? ಸಂಪುಟ ವಿಸ್ತರಣೆ ಸರ್? ಸಿಎಂ ಅವರು ರಾಜ್ಯದಲ್ಲಿ ಸಮಸ್ಯೆಗಳಿದಾವೆ. ಇಲ್ಲ, ಅದಕ್ಕೆ ಈಗ ಫುಲ್ ಫ್ಲೆಶ್ ಕ್ಯಾಬಿನೆಟ್ ಇರಬೇಕಂತಾನೆ ಸಿಎಂ ಅವ್ರದ್ದು ಕೂಡ ಉದ್ದೇಶ ಅಲ್ವಾ? ಯಾಕಂದ್ರೆ ಎಲ್ಲರಿಗೂ ಜವಾಬ್ದಾರಿ ಕೊಟ್ಬಿಟ್ರೆ ಸ್ವಲ್ಪ ಸರ್ಕಾರ ಚೆನ್ನಾಗಿ ನಡೀತದೆ ಅಂತಾನೆ ಸಾಹೇಬ್ರು ಬಹಳ ಸ್ಪಷ್ಟವಾಗಿ ಹೇಳಿದಾರೆ.